ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ರೋಮಿಯೋ ಜೂಲಿಯೆಟ್ನ ಪಾಠದ ಮೇಲೆ ಕೇಳುವ ರೋಮಿಯೋನು ಜೂಲಿಯೆಟ್ನನ್ನು ಹೇಗೆ ಹೊಗಳಿದನು ಎಂದು ಕ್ವಶನ್ ಕೇಳ್ತಾರಲ್ಲ, ಆ ಕ್ವಶನ್ಗೆ ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು ಮತ್ತು ತುಂಬ ಅಂದರೆ ತುಂಬ ಶಾರ್ಟ್ ಆಗಿರುವ ತುಂಬ ಈಜಿ ಸೆಂಟೆನ್ಸ್ಗಳಿವೆ ಸ್ನೇಹಿತರೆ. ಕೇವಲ 10 ಸೆಂಟೆನ್ಸ್ಗಳು ಮಾತ್ರ ಇವೆ. ಇದನ್ನು ನೀವು ಮಾಡಿದರೆ ಸಾಕು, ನಿಮಗೆ ಆನ್ಸರ್ ತುಂಬಾ ಸರಳವಾಗಿ ಬಿಡುತ್ತದೆ ಮತ್ತು ನೆನಪಿಟ್ಟುಕೊಳ್ಳಲು ಸಹ ತುಂಬಾ ಸರಳವಾಗಿದೆ ಇದು ಸ್ನೇಹಿತರೆ. ಅದನ್ನು ಬರೆಯೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಇಂಟ್ರೊಡಕ್ಷನ್ ಅಂತ ಹಾಕಬೇಕಾಗುತ್ತೆ. ಇಂಟ್ರೊಡಕ್ಷನ್ನು ಅದು ಕೂಡ ತುಂಬ ಸರಳವಾಗಿದೆ ಸ್ನೇಹಿತರೆ. ಇನ್ ಶೇಕ್ಸ್ಪಿಯರ್ಸ್ ಪ್ಲೇ ರೋಮಿಯೋ ಆ್ಯಂಡ್ ಜೂಲಿಯೆಟ್, ರೋಮಿಯೋ ಸೀಸ್ ಜೂಲಿಯೆಟ್ ಫಾರ್ ಅ ಫಸ್ಟ್ ಟೈಮ್ at the Capulet party and he immediately attracted by her beauty and talks about her in sweet poetic words. ಅಂದರೆ ಶೇಕ್ಸ್ಪಿಯರ್ ಬರೆದ ರೋಮಿಯೋ ಜೂಲಿಯೆಟ್ ಈ ಎಂಬ ಪಾಠದಲ್ಲಿ ರೋಮಿಯೋನು ಜೂಲಿಯೆಟ್ನನ್ನು ಮೊದಲ ಬಾರಿ ಎಲ್ಲಿ ನೋಡ್ತಾನೆ? ಕ್ಯಾಪ್ಲೆಟ್ ಪಾರ್ಟಿಯಲ್ಲಿ ನೋಡ್ತಾನೆ. ಅವನು ಆ ಕ್ಯಾಪ್ಲೆಟ್ ಪಾರ್ಟಿಯಲ್ಲಿ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಅವಳ ಸೌಂದರ್ಯಕ್ಕೆ ಅವನು ಅಟ್ರ್ಯಾಕ್ಟ್ ಆಗಿಬಿಡ್ತಾನೆ, ಮರಳಾಗಿಬಿಡ್ತಾನೆ. ನಂತರ ಅವಳ ಸೌಂದರ್ಯವನ್ನು ಪೊಯೆಟಿಕ್ ವರ್ಡ್ಸ್ನಲ್ಲಿ ತುಂಬ ಸ್ವೀಟಾಗಿ ಪೊಯೆಟಿಕ್ ವರ್ಡ್ಸ್ನಲ್ಲಿ ಹೊಗಳಲು ಆರಂಭಿಸುತ್ತಾನೆ. ಅವುಗಳೇ ಈ 10 ಲೈನ್ಗಳಿವೆ. ತುಂಬಾ ಶಾರ್ಟ್ ಆಗಿವೆ ನೋಡಿ ಸ್ನೇಹಿತರೆ, ತುಂಬಾ ಸರಳಾಗಿದೆ. ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಂತ 3 ಮತ್ತು 4 ಅಂಕಗಳಿಗೂ ಸಹ ಇದು ತುಂಬಾ ಉಪಯುಕ್ತವಾಗುತ್ತದೆ. ಮೊದಲು 6 ಅಂಕಗಳಿದ್ದಾಗ ನೀವು ಸಂಬರಿ ಮಾಡಿ ನಡೀತಿತ್ತು, ಆದರೆ ಈಗ ಅದು ಸಾಧ್ಯವಾಗೋದಿಲ್ಲ ಸ್ನೇಹಿತರೆ. ಅಕ್ಯುರೇಟ್ ಆನ್ಸರ್ಗಳನ್ನು ನೀವು ಬರೆಯಬೇಕಾಗುತ್ತದೆ ನೋಡಿ. ಈಗ 1ನೇ ಲೈನ್ ಹೇಳ್ತೇನೆ ನೋಡಿ, 1ನೇ ಸೆಂಟೆನ್ಸ್. ರೋಮಿಯೋ ಈಸ್ ಡೀಪ್ಲಿ ಇಂಪ್ರೆಸ್ಡ್ ಬೈ ಜೂಲಿಯೆಟ್ಸ್ ಬ್ಯೂಟಿ. ಅಂದರೆ ಅವನು ಆ ಪಾರ್ಟಿಯಲ್ಲಿ ನೋಡಿದ ತಕ್ಷಣ ರೋಮಿಯೋ ಅವಳ ಬ್ಯೂಟಿಯಿಂದ ತುಂಬ ಇಂಪ್ರೆಸ್ ಆಗಿಬಿಡ್ತಾನೆ. ಹಿ ಸೇಸ್ ಶಿ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಂದರೆ ಅವಳ ಸೌಂದರ್ಯ ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ, ಉರಿಯುತ್ತಿರುವ ಲೈಟ್ಗಳಿಗೆ ನೀನು ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಕು ನೀಡು ಎನ್ನುವಷ್ಟು ಅವಳ ಸೌಂದರ್ಯ ಅಷ್ಟು ಅಗಾಧವಾಗಿತ್ತೆಂದು ಅವನು ಹೇಳ್ತಾನೆ. ಹಿ ಕಂಪೇರ್ಸ್ ಹರ್ ಟು ಅ ಬ್ರೈಟ್ ಲೈಟ್ ಇನ್ ಅ ಡಾರ್ಕ್ ನೈಟ್. ಅಂದರೆ ಕತ್ತಲೆಯ ರಾತ್ರಿಯಲ್ಲಿ ಅವಳು ಯಾವ ರೀತಿ ಕಾಣ್ತಾಳೆ ಅಂದರೆ, ಒಂದು ಹೊಳೆಯುತ್ತಿರುವ ಲೈಟ್ ರೀತಿಯಾಗಿ ಅವಳು ಕಾಣ್ತಿರ್ತಾಳೆ ಅಂತ ಅವನು ಹೇಳ್ತಾನೆ. 1 ಸೆಂಟೆನ್ಸ್, 2 ಸೆಂಟೆನ್ಸ್, 3ನೇ 4ನೇದು ನೋಡಿ. ಜೂಲಿಯೆಟ್ ಈಸ್ ಲೈಕ್ ಅ ರಿಚ್ ಜುವೆಲ್ ಇನ್ ಇಥಿಯೋಪಿಯರ್. ಅಂದರೆ ಈಗ ಇಥಿಯೋಪ್ ದೇಶದಲ್ಲಿ ಸ್ನೇಹಿತರಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ, ಇಥಿಯೋಪ್ ದೇಶದಲ್ಲಿ ಮಹಿಳೆಯರು ಅಷ್ಟಾಗಿ ಇದನ್ನೂ ಇರೋದಿಲ್ಲ. ಆದರೆ ಅವರ ಕಿವಿಯಲ್ಲಿ ಹಾಕಿಕೊಳ್ಳುವ ಇಯರ್ ಇರ್ತವೆ ಅಲ್ವಾ, ಅಥವಾ ಕಿವಿ ಓಲೆಗಳಿರ್ತವೆ ಅಲ್ವಾ, ಅವು ತುಂಬಾ ಹೊಳಿತಿರ್ತವೆ ಮತ್ತು ಅವಳ ಆ ರೀತಿಯಾದ ಮಹಿಳೆಯರಲ್ಲಿ ಆ ಕಿವಿಗಳು ತುಂಬಾ ಚೆನ್ನಾಗಿರ್ತವೆ. ಈ ಜೂಲಿಯೆಟ್ ಸಹ ಆ ರೀತಿಯಾಗಿ ಚಂದ ಕಾಣ್ತಾಳೆ ಅಂತ ಅವರು ಹೇಳ್ತಾರೆ. ಹರ್ ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಅಂದರೆ ಅವಳ ಸೌಂದರ್ಯ ತುಂಬಾ ರಿಚ್ ಆಗಿರುವಂಥದ್ದು ಮತ್ತು ಬೆಳೆ ಬಾಳುವಂಥದ್ದು ಮತ್ತು ಈ ಭೂಮಿಯಲ್ಲಿ ಅದು ಅಗಾಧವಾದ ಅಮೂಲ್ಯವಾದ ಒಂದು ವಸ್ತುವಿದೆ ಅಂತ ಅವನು ಹೇಳ್ತಾನೆ. ಶಿ ಲುಕ್ಸ್ ಲೈಕ್ ಅ ವೈಟ್ ಡವ್ ಅಮಂಗ್ ಬ್ಲ್ಯಾಕ್ ಕ್ರೌಡ್ಸ್. ಅಂದರೆ ಅವಳು ಪಾರ್ಟಿಯಲ್ಲಿ ಇರ್ತಾಳಲ್ವ, ಅವಳ ಸುತ್ತಲಿರುವ ಜನರು ಬ್ಲ್ಯಾಕ್ ಕ್ರೌಡ್ಸ್ ಅಂದರೆ ಕಪ್ಪು ಕಾಗೆ ಥರ ಇರ್ತಾರೆ. ಆದರೆ ಅವಳು ವೈಟ್ ಡವ್ ಥರ ಇರ್ತಾಳೆ ಎಂದು ಅವನು ಹೇಳ್ತಾನೆ. ಅಷ್ಟು ಸೌಂದರ್ಯವಂತೆ ಅಂತೂ ಅವನು ಹೇಳ್ತಾನೆ. ಶಿ ಸ್ಟ್ಯಾಂಡ್ಸ್ ಔಟ್ ಫ್ರಮ್ ಆಲ್ ದ ಅದರ್ ವುಮೆನ್. ರೋಮಿಯೋ ಈಸ್ ಸೋ ಮೆಮರೈಸ್ಡ್ ದ್ಯಾಟ್ ಹಿ ಓನ್ಲಿ ವಾಂಟ್ಸ್ ಟು ವಾಚ್ ಹರ್. ಹಿ ಫೀಲ್ಸ್ ಬ್ಲೆಸ್ಡ್ ಟು ಟಚ್ ಹರ್ ಹ್ಯಾಂಡ್. ಅಂದರೆ ಅದು ಓವರಾಲಾಗಿ ಅರ್ಥ ಏನಂದರೆ, ಆ ರೋಮಿಯೋ ಅವನನ್ನು ನೋಡಲು ಇಷ್ಟಪಡುತ್ತಿದ್ದನು ಮತ್ತು ಅವಳ ಕೈಯನ್ನು ಮುಟ್ಟಿದ ತಕ್ಷಣ ಅವನು ಒಂದು ರೀತಿಯಾಗಿ ಬ್ಲೆಸ್ಡ್ ಫೀಲ್ ಮಾಡ್ತಾನೆ ಸ್ನೇಹಿತರೆ. ಅಂದರೆ ಒಂದು ಪಾವನ ರೀತಿಯಾದ ಒಂದು ಅನುಭವವನ್ನು ಅವನು ಅನುಭವಿಸ್ತಾನೆ. ಹಿ ಸೇಸ್ ಹಿ ನೆವರ್ ಸಾ ಟ್ರೂ ಬ್ಯೂಟಿ ಬಿಫೋರ್ ದ್ಯಾಟ್ ನೈಟ್. ಅಂದರೆ ಅವನು ಯಾವಾಗ ಕ್ಯಾಪ್ಲೆಟ್ ಪಾರ್ಟಿ ಹೋಗುತ್ತಾನೋ ಆ ರಾತ್ರಿಗಿಂತ ಮೊದಲ ರಾತ್ರಿಯವರೆಗೆ ಅಂಥ ಸೌಂದರ್ಯವನ್ನು ಎಂದಿಗೂ ನೋಡಿರುವುದೇ ಇಲ್ಲ ಸ್ನೇಹಿತರೆ ಹಾಗಂತ ಅವನು ಹೇಳ್ತಾನೆ. ಸ್ನೇಹಿತರೆ, ಇದೆಲ್ಲ 10 ಪಾಯಿಂಟ್ಸ್ಗಳನ್ನು ನೀವು ಬರೆದ ನಂತರ ಕನ್ಕ್ಲೂಷನನ್ನು ನೀವು ಬರೆಯಬಹುದು, ಅಥವಾ ನಿಮಗೆ ಯಾವುದೇ ರೀತಿ ಕನ್ಕ್ಲೂಷನ್ ನಿಮಗೆ ಅನಿಸುತ್ತಿದ್ದರೆ ನಿಮ್ಮ ಶಬ್ದಗಳಲ್ಲಿ ಸಹ ಬರೆಯಬಹುದು. ನಾನು ಸುಮ್ಮನೆ ಶಾರ್ಟಾಗಿ ಬರೆದಿರ್ತೇನೆ ಇಲ್ಲಿ. ಕನ್ಕ್ಲೂಷನ್ ಅಂತ ಈಗ ಪೀಠಿಕೆ ಅಂತ ಕನ್ಕ್ಲೂಷನ್ ಅಂತ ಬರೆದರೆ ನಿಮಗೆ ತುಂಬಾ ಅಂಕಗಳು ಸಿಗುತ್ತವೆ.